ಅನ್ಮ್ಯೂಟೆಡ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ವಿವಾಹದ ವಿಭಿನ್ನ ಮಾದರಿಗಳಾಗಿ ಹಿಂದೂ ಸಮುದಾಯದ ವಿವಾಹ ಪದ್ಧತಿ ಮತ್ತು ಮುಸ್ಲಿಂ ಸಮುದಾಯದ ವಿವಾಹ ಪದ್ಧತಿಯ ಬಗ್ಗೆ ವಿಷಯಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ. ಮುಖ್ಯವಾಗಿ ಹಿಂದೂ ವಿವಾಹ ಒಂದು ಸಾಂಪ್ರದಾಯಿಕ ಒಂದು ಪವಿತ್ರ ಸಂಸ್ಕಾರದ ವಿಧಿ ಆದರೆ, ಮುಸ್ಲಿಂ ವಿವಾಹ ಪದ್ಧತಿ ಒಂದು ನಾಗರಿಕ ಒಪ್ಪಂದವಾಗಿ ವಿಭಿನ್ನ ಸ್ವರೂಪ ಮತ್ತು ಲಕ್ಷಣಗಳನ್ನು ಹೊಂದಿದೆ ಅಂತೇಳಿ ನಮ್ಮ ಶಾಸ್ತ್ರಜ್ಞರು ವಿಶ್ಲೇಷಣೆಗೆ ಒಳಪಡಿಸುತ್ತಿದ್ದಾರೆ. ಇದರ ಆಧಾರದ ಮೇಲೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೀವು ಅಗತ್ಯವಾಗಿ ಕಲಿಯಬೇಕಾದಂತಹ ವಿವಾಹಕ್ಕೆ ಸಂಬಂಧಿಸಿದಂಥ ಮತ್ತೊಂದು ವಿಷಯ ಅಂದ್ರೆ, ವಿವಾಹ ಪದ್ಧತಿಯಲ್ಲಿ ಇತ್ತೀಚಿನ ಒಲವುಗಳು ಅಥವಾ ಬದಲಾವಣೆಗಳು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಾಜ ನಿಂತ ನೀರಲ್ಲ, ಸದಾ ಹರಿಯುತ್ತಿರುವ ನದಿಯ ನೀರಿನಂತೆ ಕ್ಷಣ ಕ್ಷಣಕ್ಕೂ ಸಮಾಜದ ಸ್ವರೂಪ, ಸಾಮಾಜಿಕ ಅಂಶಗಳಲ್ಲಿ ಮಹತ್ತರವಾದಂಥ ಬದಲಾವಣೆಗಳು ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ಸಮಾಜದ ಸಾಮಾಜಿಕ ಸಂಘ ಸಂಸ್ಥೆ ಆಗಿರ್ತಕ್ಕಂಥ ವಿವಾಹದಲ್ಲಿಯೂ ಮಹತ್ತರವಾದಂಥ ಬದಲಾವಣೆಗಳಾಗಿದೆ ಅನ್ನೋದನ್ನು ಸಮಾಜಶಾಸ್ತ್ರಜ್ಞರು ಇಲ್ಲಿ ವಿಶ್ಲೇಷಣೆ ಮಾಡ್ತಾ, ಮುಖ್ಯವಾಗಿ ಭಾರತದ ವಿವಾಹ ಪದ್ಧತಿಗಳಲ್ಲಿ ಮಹತ್ತರವಾದಂಥ ಬದಲಾವಣೆಗಳು ಗೋಚರವಾಗ್ತಾ ಇದ್ದು, ಈ ಬದಲಾವಣೆಗಳಾಗ್ಲಿಕ್ಕೆ ಏನು ಕಾರಣ ಅನ್ನೋದನ್ನು ನೋಡೋದಾದ್ರೆ, ಮುಖ್ಯವಾಗಿ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದಾಗಿ ಹಿಂದೂ ವಿವಾಹದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಈ ಬದಲಾವಣೆಗಳನ್ನು ನಾವು ತಿಳುವಳಿಕೆ ದೃಷ್ಟಿಯಿಂದ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ಕೆಳಗಿನಂತೆ ನಾವು ವಿವರಿಸಬಹುದಾಗಿದೆ. ದಯಮಾಡಿ ನಾನು ಹೇಳ್ತಕ್ಕಂತಹ ಮುಖ್ಯವಾದಂಥ ಅಂಶಗಳನ್ನು ನೀವು ಬರ್ಕೊಳ್ತಾ ಹೋಗಿ. ಆ ಬದಲಾವಣೆಗಳು ಯಾವ ಯಾವ ಅಂಶಗಳಲ್ಲಿ ಕಾಣ್ತಾ ಇದೆ ಅನ್ನೋ ನೋಡೋದಾದ್ರೆ, ಮೊದಲನೇದಾಗಿ ವಿವಾಹದ ಅನಿವಾರ್ಯತೆಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಸಾಂಪ್ರದಾಯಿಕ ಹಿಂದೂ ಸಮಾಜದಲ್ಲಿ ವಿವಾಹವು ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಸಹ ಅನಿವಾರ್ಯವಾಗಿತ್ತು. ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷರಿಬ್ಬರು ವೈವಾಹಿಕ ಸಂಬಂಧಗಳಿಗೆ ಒಳಗಾಗಬೇಕಾಗಿತ್ತು ಎಂಬ ಚಿಂತನೆಗಳು, ಆಲೋಚನೆಗಳು ನಮ್ಮ ಭಾರತೀಯ ಸಮಾಜದಲ್ಲಿ ಕಂಡು ಬರ್ತಾ ಇತ್ತು ವಿವಾಹಕ್ಕೆ ಸಂಬಂಧಿಸಿದಂತೆ. ಯಾಕಂದ್ರೆ ನ ಪುತ್ರಸ್ಯ ಗತಿನಾಸ್ತಿ ಎಂಬ ಸಂಸ್ಕೃತ ಶ್ಲೋಕದಂತೆ, ಯಾರಿಗೆ ಪುತ್ರ ಸಂತಾನವಿಲ್ಲವೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಇಲ್ಲ ಎಂಬ ನಂಬಿಕೆ ಇರುವ ಕಾರಣಕ್ಕಾಗಿ ಪ್ರತಿಯೊಬ್ಬ ಪುರುಷನು ಗಂಡು ಸಂತಾನವನ್ನು ಪಡೆಯುವುದು ಅನಿವಾರ್ಯವಾಗಿತ್ತು. ಯಾಕೆಂದ್ರೆ ಮೋಕ್ಷ ಸದ್ಗತಿ ಗಂಡು ಮಗನಿಂದಲೇ ಸಿಗ್ತದೆ ಎಂಬ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಅಗತ್ಯವಾಗಿ ಅನಿವಾರ್ಯವಾಗಿ ವೈವಾಹಿಕ ಸಂಬಂಧಗಳಿಗೆ ಒಳಗಾಗ್ತಾ ಇದ್ರು. ಮತ್ತು ಕೆಲವೊಂದು ಪ್ರಮುಖ ಧಾರ್ಮಿಕ ಹೊಣೆಗಾರಿಕೆಗಳನ್ನ, ಕರ್ತವ್ಯಗಳನ್ನ ಸತಿಪತಿಯರ ಒಡೆಗೂಡಿನೇ ಮಾಡಬೇಕಾದಂಥ ಒಂದು ವಿಚಾರಗಳ ಹಿನ್ನೆಲೆಯಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸಹ ನಮ್ಮ ಸಾಂಪ್ರದಾಯಿಕ ಹಿಂದೂ ಸಮಾಜದಲ್ಲಿ ವಿವಾಹ ಒಂದು ಅನಿವಾರ್ಯವಾದಂಥ ಸಂಗತಿಯಾಗಿತ್ತು. ಆದರೆ ಪ್ರಸ್ತುತ ಇವತ್ತೇನಾಗಿದೆ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಅನೇಕ ಭಾರತೀಯ ಸಾಂಸ್ಕೃತಿಕ ಲಕ್ಷಣಗಳಲ್ಲಿ ಬದಲಾವಣೆಗಳಾಗಿದ್ದು, ವಿವಾಹ ಜೀವನದಲ್ಲೂ ಸಹ ಬದಲಾವಣೆಗಳಾಗಿದ್ದು, ಮುಖ್ಯವಾಗಿ ಇದೊಂದು ಅನಿವಾರ್ಯವಾದಂತಹ ವ್ಯವಸ್ಥೆಯಾಗಿ ಇವತ್ತು ಉಳಿದಿಲ್ಲ. ಇವತ್ತು ಆಧುನಿಕ ಶಿಕ್ಷಣದ ಹಿನ್ನೆಲೆಯಲ್ಲಿ ಸ್ತ್ರೀ ಪುರುಷರಿಬ್ಬರು ಸಹ ಅವಿವಾಹಿತರಾಗಿಯೇ ಇವತ್ತು ಉಳಿಬೇಕಾದಂಥ ಪರಿಸ್ಥಿತಿ ಅಥವಾ ಉಳಿತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇರೋದ್ರಿಂದ ವಿವಾಹ ಒಂದು ಅನಿವಾರ್ಯ ವ್ಯವಸ್ಥೆಯಾಗಿ ಇವತ್ತು ಭಾರತೀಯ ಸಮಾಜದಲ್ಲಿ ಉಳಿದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದು ಮೊದಲನೇ ಅಂಶ. ಇನ್ನು ಎರಡನೇದಾಗಿ, ಪ್ರಸ್ತುತ ವಿವಾಹ ಪದ್ಧತಿಯಲ್ಲಿ ಮಹತ್ತರವಾದಂಥ ಬದಲಾವಣೆ ಆಗಿರ್ತಕ್ಕಂಥದ್ದು ಬಾಲ್ಯ ವಿವಾಹ ಪದ್ಧತಿ ಇವತ್ತು ನಮ್ಮ ಹಿಂದೂ ವಿವಾಹ ಪದ್ಧತಿಯಲ್ಲಿ ಕಣ್ಮರೆಯಾಗಿದೆ. ಮುಖ್ಯವಾಗಿ ಸಾಂಪ್ರದಾಯಿಕ ಹಿಂದೂ ವಿವಾಹ ಪದ್ಧತಿಯಲ್ಲಿ ಬಾಲ್ಯ ವಿವಾಹ ಬಹಳ ಹಿಂದಿನಿಂದಲೂ ರೂಢಿಯಲ್ಲಿತ್ತು. ಮುಖ್ಯವಾಗಿ ಮಧ್ಯಯುಗ ಕಾಲದಲ್ಲಿ, ಅದರಲ್ಲೂ ಯಾವಾಗ ಮುಸ್ಲಿಮರ ದಾಳಿ ಆಯಿತು ಭಾರತ ಮೇಲೆ, ಆ ಸಂದರ್ಭದಲ್ಲಿ ಹೆಚ್ಚಿನ ಭಾರತದಾದ್ಯಂತ ಬಾಲ್ಯ ವಿವಾಹ ಪದ್ಧತಿ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ವಿವಾಹ ಪದ್ಧತಿಯಾಗಿ ಬಳಕೆಗೆ ಬರ್ತದೆ. ಇದಕ್ಕೆ ಹಲವಾರು ಕಾರಣಗಳನ್ನು ಸಮಾಜಶಾಸ್ತ್ರಜ್ಞರು ಇಲ್ಲಿ ಗುರುತಿಸ್ತಾರೆ. ಅದೇನೇ ಇರಲಿ, ಪ್ರಸ್ತುತ ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಹಲವಾರು ಶಾಸನಗಳನ್ನ ಜಾರಿಗೊಳಿಸಿದ ಪರಿಣಾಮವಾಗಿ ಬಾಲ್ಯ ವಿವಾಹನ ಒಂದು ಕಾನೂನು ಬಾಹಿರ ಕ್ರಮ ಅಂತೇಳಿ ಘೋಷಣೆ ಮಾಡಲಾಗ್ತದೆ. ಇದರ ಜೊತೆಗೆ ಆಧುನಿಕ ಶಿಕ್ಷಣದ ಪ್ರಸಾರ, ವರದಕ್ಷಿಣೆ ಪದ್ಧತಿ ಮುಂತಾದಂತಹ ಸ್ತ್ರೀಯರಿಗೂ ಸಹ ಆರ್ಥಿಕ ಭದ್ರತೆ, ಈ ಎಲ್ಲ ಅಂಶಗಳಿಂದಾಗಿ ಇವತ್ತು ಬಾಲ್ಯ ವಿವಾಹ ಪದ್ಧತಿ ಇವತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಣ್ಮರೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಎರಡನೇ ಪ್ರಮುಖವಾದಂಥ ಅಂಶ. ಇನ್ನು ಮೂರನೇದಾಗಿ, ಹಿಂದೂ ವಿವಾಹ ಪದ್ಧತಿಯಲ್ಲಿ ನಮ್ಮ ಮುಖ್ಯವಾದಂಥ ಮೂರನೇ ಅಂಶ ಅಂತ ಅಂತರ್ಜಾತೀಯ ವಿವಾಹಗಳು ಇವತ್ತು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ.
ಸಾಂಪ್ರದಾಯಿಕ ಹಿಂದೂ ವಿವಾಹ ಪದ್ಧತಿಯಲ್ಲಿ ಅಂತರ್ಜಾತೀಯ, ಅಂತರ್ಮತೀಯ, ಅಂತರ್ಕುಲ ಗೋತ್ರಗಳ ನಡುವೆ ವೈವಾಹಿಕ ಸಂಬಂಧಗಳಿಗೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಅಂತಹ ವಿವಾಹಗಳನ್ನ ಅಸಿಂಧುವಾದಂತಹ ವಿವಾಹಗಳು ಅಂತೇಳಿ ಘೋಷಣೆ ಮಾಡ್ಲಾಗ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ, ಪ್ರಸ್ತುತ ಆಧುನಿಕ ಕಾಲದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಕಾನೂನು ಮನ್ನಣೆಯನ್ನ ಕಲ್ಪಿಸಿಕೊಡಲಾಗಿದೆ. ಮುಖ್ಯವಾಗಿ ನಗರೀಕರಣ, ಔದ್ಯೋಗೀಕರಣ ಇವೆಲ್ಲದರ ಪರಿಣಾಮವಾಗಿ ಇವತ್ತು ಸ್ತ್ರೀ ಪುರುಷರಿಬ್ಬರು ಒಂದೇ ಕಚೇರಿಗಳಲ್ಲಿ ಒಂದೇ ಕಡೆ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಸೃಷ್ಟಿಯಾಗಿರೋದ್ರಿಂದ ಪರಸ್ಪರ ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಹೆಣ್ಣು ಮತ್ತು ಗಂಡು ತಾವು ಪ್ರೀತಿಸಿ ವಿವಾಹ ಮಾಡ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಪದ್ಧತಿ ಪ್ರಸ್ತುತ ಇವತ್ತು ಹೆಚ್ಚಾಗ್ತಾ ಇರೋದ್ರಿಂದ, ಅದರ ಜೊತೆಗೆ ಇವತ್ತು ಕಾನೂನು, ಶಾಸನ ಮತ್ತು ಸರ್ಕಾರಗಳು ಸಹ ಅಂತರ್ಜಾತೀಯ, ಅಂತರ್ಧರ್ಮೀಯ ವಿವಾಹಗಳಿಗೆ ಮನ್ನಣೆ ಪ್ರೋತ್ಸಾಹವನ್ನ ಕೊಟ್ಟಿರುವ ಪರಿಣಾಮವಾಗಿ ಇವತ್ತು ಅಂತರ್ಜಾತೀಯ ವಿವಾಹ ಇವತ್ತು ಹೆಚ್ಚಿನವಾದಂಥ ಒಂದು ಮಹತ್ವವನ್ನ, ಪ್ರಾಮುಖ್ಯತೆಯನ್ನ ಇವತ್ತು ಭಾರತೀಯ ಸಮಾಜದಲ್ಲಿ ಪಡ್ಕೊಳ್ತಾ ಇದೆ. ಇದು ಮತ್ತೊಂದು ಮಹತ್ತರವಂತ ಬದಲಾವಣೆ. ಇನ್ನ 4ನೇ ಬಹಳ ಮುಖ್ಯವಾದಂತಹ ಲಕ್ಷಣ ಅಂದ್ರೆ ಏಕಪತ್ನಿತ್ವ ವಿವಾಹ ಪದ್ಧತಿ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು 4ನೇ ಮಹತ್ತರವಾದಂತ ಬದಲಾವಣೆ ಇದೆ. ಸಾಂಪ್ರದಾಯಿಕ ಹಿಂದೂ ವಿವಾಹ ಪದ್ಧತಿಯಲ್ಲಿ ಬಹು ಪತ್ನಿತ್ವ ವಿವಾಹ ಪದ್ಧತಿ ಬಳಕೆಯಲ್ಲಿತ್ತು. ಒಬ್ಬ ಪುರುಷ ಹಲವಾರು ಮಂದಿ ಮಹಿಳೆಯರನ್ನು ಏಕಕಾಲಕ್ಕೆ ಮದುವೆ ಆಗ್ತಕ್ಕಂಥ ಅವಕಾಶ ಇತ್ತು. ಆದರೆ 1955ರ ಹಿಂದೂ ವಿವಾಹ ಕಾಯ್ದೆ ಬಹುಪತ್ನಿತ್ವವನ್ನ ಇವತ್ತು ನಿಷೇಧಿಸಿದೆ. ಇವತ್ತು ಕಾನೂನಿನ ಪ್ರಕಾರ ಒಬ್ಬ ಪುರುಷ ಒಬ್ಬ ಮಹಿಳೆಯರನ್ನ ಮದುವೆ ಆಗ್ತಕ್ಕಂಥ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿರೋದು ಏಕಪತ್ನಿತ್ವ ವಿವಾಹ ಪದ್ಧತಿಗೆ ಇವತ್ತು ಹೆಚ್ಚಿನ ಮಹತ್ವ ಸಿಕ್ಕಿದೆ. ಇದು ಮತ್ತೊಂದು ಮಹತ್ವವಾದ ಬದಲಾವಣೆ. ಮುಂದಿನ ಬದಲಾವಣೆ ಅಂದ್ರೆ ವಿಧವಾ ವಿವಾಹಕ್ಕೆ ಇವತ್ತು ಮಾನ್ಯತೆ ಸಿಗ್ತಾ ಇದೆ. ಸಾಂಪ್ರದಾಯಿಕ ಹಿಂದೂ ವಿವಾಹ ಪದ್ಧತಿಯಲ್ಲಿ ವಿಧವಾ ವಿವಾಹಕ್ಕೆ ಅವಕಾಶ ಇರಲಿಲ್ಲ. ಏಕೆಂದ್ರೆ ಹಿಂದೂಗಳ ಪ್ರಕಾರ ಸ್ತ್ರೀ ಮತ್ತು ಪುರುಷರ ಸಂಯೋಗ ಏನಿದೆ ಅದು ಒಂದು ಜೀವನಕ್ಕೆ ಅಥವಾ ಒಂದು ಜನ್ಮಕ್ಕೆ ಮಾತ್ರ ಅಲ್ಲ, ಇದು ಜನ್ಮ ಜನ್ಮಾಂತರದ ಸಂಬಂಧ. ಹಾಗಾಗಿ ಅವನ್ನ ಹೊರತುಪಡಿಸಿ ಯಾವುದೇ ಶಕ್ತಿ ಈ ವೈವಾಹಿಕ ಸಂಬಂಧಗಳನ್ನ ಕಡಿಯೋದಿಲ್ಲ ಎಂಬ ನಂಬಿಕೆ ನಮ್ಮ ಹಿಂದೂ ತತ್ವಜ್ಞಾನದಲ್ಲಿತ್ತು. ಆದರೆ ಪ್ರಸ್ತುತ ಇವತ್ತೇನಾಗಿದೆ, ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ ಮೊದಲಾದ ಹಲವಾರು ಸಮಾಜ ಸುಧಾರಕರು ವಿಧವೆಯರ ಸ್ಥಿತಿಗತಿಗಳನ್ನ ಸುಧಾರಿಸಲು ಅವಿರತ ಪ್ರಯತ್ನದ ಫಲವಾಗಿ ಹಿಂದೂ ವಿಧವೆಯರ ಪುನರ್ವಿವಾಹ ಕಾಯ್ದೆಯನ್ನ ಜಾರಿಗೊಳಿಸಿದ್ರು. ಇದರ ಪರಿಣಾಮವಾಗಿ ಇವತ್ತು ಹಲವಾರು ಶಾಸನಗಳು ಮತ್ತು ಹಲವಾರು ಸರ್ಕಾರಗಳ ಪ್ರಯತ್ನದ ಫಲವಾಗಿ ಇವತ್ತು ವಿಧವೆಯರ ಪುನರ್ವಿವಾಹಕ್ಕೆ ಇವತ್ತು ಅವಕಾಶ ಕಲ್ಪಿಸಿಕೊಡ್ಲಾಗಿದೆ ಮತ್ತು ಮಾನ್ಯತೆ ಬಂಧನೆಯೂ ಸಹ ಇವತ್ತು ಸಿಕ್ಕಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಇದು ಇನ್ನೊಂದು ಮಹತ್ತರವಾದಂತಹ ಬದಲಾವಣೆ. ಇದರ ಜೊತೆಗೆ ಇನ್ನೊಂದು ಮಹತ್ತರವಾದಂತಹ ಬದಲಾವಣೆ, ವಿವಾಹ ವಿಚ್ಛೇದನದ ಸೌಲಭ್ಯ ಇವತ್ತು ಭಾರತದಲ್ಲಿ ಲಭ್ಯವಾಗ್ತಾ ಇದೆ. ಇದು ವಿವಾಹಕ್ಕೆ ಸಂಬಂಧಿಸಿದಂತೆ ಬಹಳ ಹಿಂದಿನಿಂದಲೂ ಸ್ತ್ರೀ ಪುರುಷರ ಸಮಾಗಮ ಏನಿದೆ, ಇದು ಜನ್ಮ ಜನ್ಮಾಂತರದ ನಂಟು. ಯಾವುದೇ ಸಂದರ್ಭದಲ್ಲಿ ವಿಚ್ಛೇದನದ ಕಲ್ಪನೆಗೆ ಅವಕಾಶನೇ ಇರಲಿಲ್ಲ. ಆದರೆ ಪ್ರಸ್ತುತ ಇವತ್ತೇನಾಗಿದೆ ಅಂದ್ರೆ, ಪಾಶ್ಚಿಮಾತ್ಯ ಸಂಸ್ಕೃತಿ, ಆಧುನಿಕ ಶಿಕ್ಷಣದ ಅನುಕೂಲತೆಗಳನ್ನ ಆಧರಿಸಿ ಇವತ್ತು ಅನಿವಾರ್ಯತೆ ಮತ್ತು ಅಗತ್ಯವಾಗಿ ಕಾನೂನಿನ ಪ್ರಕಾರ 1955ರ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ವಿವಾಹ ವಿಚ್ಛೇದನಕ್ಕೂ ಸಹ ಇವತ್ತು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದ್ದು, ಸ್ತ್ರೀ ಪುರುಷರಿಬ್ಬರು ತಮ್ಮ ಸ್ವಾಯಿಚ್ಛಾನುಸಾರ ವಿಚ್ಛೇದನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಇವತ್ತು ಕಾನೂನು ರೀತಿಯ ಕಲ್ಪಿಸಿ ಕೊಡಲಾಗಿದೆ. ಇದು ಇನ್ನೊಂದು. ಜೊತೆಗೆ ಮತ್ತೊಂದು ನಾವು ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಬಹಳ ಮುಖ್ಯವಾಗಿ ಇವತ್ತು ಹಿಂದೂ ವಿವಾಹಕ್ಕೆ ಸಂಬಂಧಿಸಿದ ಇವತ್ತು ಏನಾಗಿದೆ ಅಂದ್ರೆ, ಬಹಳ ಮುಖ್ಯವಾಗಿ ಸ್ತ್ರೀ ಪುರುಷರ ವಿವಾಹದ ವಯಸ್ಸಿನಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ. ಇವತ್ತು ಮೊದಲೆಲ್ಲ ಏನಾಗ್ತಾ ಇತ್ತು, ಬಹಳ ಕಡಿಮೆ ವಯಸ್ಸಿನಲ್ಲಿ ವಿವಾಹಗಳು ಜರುಗ್ತಾ ಇದ್ದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಅಂದಾಗ 10 ವರ್ಷ 12 ವರ್ಷಕ್ಕೆ ವಿವಾಹಗಳು ಜರುಗ್ತಾ ಇದ್ದು, ಗಂಡು ಮಕ್ಕಳು ಅಂದ್ರೆ 15-16 ವರ್ಷಕ್ಕೆಲ್ಲ ವಿವಾಹಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ಆಧುನಿಕ ಶಿಕ್ಷಣ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಉದ್ಯೋಗದ ಅವಕಾಶಗಳು ಲಭ್ಯವಾಗಿರುವ ಕಾರಣದಿಂದಾಗಿ ಇವತ್ತೇನಾಗಿದೆ ಅಂದ್ರೆ, ನಗರೀಕರಣ, ಕೈಗಾರೀಕರಣ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಎಲ್ಲದರ ಕಾರಣಗಳಿಂದಾಗಿ ಇವತ್ತೇನಾಗಿದೆ, ತಡವಾಗಿ ವಿವಾಹ ಆಗ್ತಕ್ಕಂಥ ಪ್ರವೃತ್ತಿ ಪದ್ಧತಿ ಇವತ್ತು ಬಹಳಷ್ಟು ಆಗಿದೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿವಾಹದ ವಯಸ್ಸು ಇವತ್ತು ಏನಾಗ್ತಾ ಇದೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕಾನೂನು ಸಹ ಇವತ್ತೇನ್ ಮಾಡಿದೆ, ಹೆಣ್ಣು ಮತ್ತು ಗಂಡು ಮಕ್ಕಳ ವಿವಾಹದ ವಯಸ್ಸನ್ನು ನಿಗದಿ ಮಾಡಿದೆ. ಹೆಣ್ಣು ಮಕ್ಕಳಿಗೆ 18 ವರ್ಷ ಅಂತಲೂ, ಗಂಡು ಮಕ್ಕಳಿಗೆ 21 ವರ್ಷ ಅಂತೇಳಿ ವಿವಾಹದ ವಯಸ್ಸನ್ನು ನಿಗದಿ ಮಾಡಿ, ಪ್ರೌಢರಾದಂತಹ ಸ್ತ್ರೀ ಪುರುಷರೊಬ್ಬರು ವಿವಾಹ ಆಗ್ಲಿಕ್ಕೆ ಒಂದು ಸಮರ್ಥರಿರ್ತಾರೆ ಎಂಬ ಕಾರಣಕ್ಕಾಗಿ ವಿವಾಹದ ವಯಸ್ಸಿನ
ನಿಗದಿಪಡಿಸ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಕಾನೂನು ಸಹ ಮಾಡಿದೆ. ಅದೇನೇ ಇರಲಿ ಇವತ್ತು ಪ್ರಸ್ತುತ ಇವತ್ತು ಆಧುನಿಕ ಶಿಕ್ಷಣದ ಪ್ರಭಾವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗದ ಅವಕಾಶಗಳ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ವಿವಾಹದ ವಯಸ್ಸು ಹೆಚ್ಚಳ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಇದು ಮತ್ತೊಂದು ಬದಲಾವಣೆ. ಇದರ ಜೊತೆಗೆ ಸಂಗಾತಿಗಳ ಆಯ್ಕೆಯ ವಿಷಯದಲ್ಲಿ ಇವತ್ತು ಮಹತ್ತರವಾದಂತ ಬದಲಾವಣೆಗಳಾಗಿದೆ. ಯಾಕೆಂದ್ರೆ ಸಾಂಪ್ರದಾಯಿಕ ಹಿಂದೂ ವಿವಾಹ ಪದ್ಧತಿ ಏನಾಗಿತ್ತು ಅಂದ್ರೆ ಹೆಣ್ಣು ಮಕ್ಕಳು ಪ್ರಮುಖವಾಗಿ ತಮ್ಮ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಮುಕ್ತವಾದಂತ ಸ್ವಾತಂತ್ರ್ಯ ಇರಲಿಲ್ಲ. ಮದುವೆ ಆಗಬೇಕಾದಂತ ಪುರುಷನನ್ನ ಅಥವಾ ಗಂಡನ್ನ ಹೆಣ್ಣು ಮಗಳು ನಿರ್ಧಾರ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ತಾಯಿ, ಅಜ್ಜ ಅಥವಾ ಅಜ್ಜಿ ಅಥವಾ ಇನ್ಯಾರೋ ರಕ್ತಗಳು ವೈವಾಹಿಕ ಸಂಬಂಧಗಳನ್ನ ನಿರ್ಧಾರ ಮಾಡ್ತಾ ಇದ್ರು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಆಯ್ಕೆಯ ಅವಕಾಶ ಇರಲಿಲ್ಲ. ಆದ್ರೆ ಇವತ್ತೇನಾಗಿದೆ, ಆಧುನಿಕ ಶಿಕ್ಷಣದ ಪ್ರಭಾವದಿಂದಾಗಿ ಸ್ತ್ರೀ ಪುರುಷರಿಬ್ಬರಿಗೂ ತಮ್ಮ ಬಾಳ ಸಂಗಾತಿಗಳ ಆಯ್ಕೆ ಮಾಡ್ಕೊಳ್ತಕ್ಕಂಥ ಮುಕ್ತವಾದಂತ ಸ್ವಾತಂತ್ರ್ಯ ಇವತ್ತು ಸಿಗ್ತಿರೋದು ಮತ್ತೊಂದು ಮಹತ್ತರವಾದಂತ ಬದಲಾವಣೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಬದಲಾವಣೆ ಅಂದ್ರೆ ವರದಕ್ಷಿಣಾ ಪದ್ಧತಿ. ವರದಕ್ಷಿಣಾ ಪದ್ಧತಿ ಇದು ಮಹತ್ತರವಾದಂತ ಬದಲಾವಣೆ, ಬೆಳವಣಿಗೆ. ಸಾಂಪ್ರದಾಯಿಕ ಹಿಂದೂ ಕುಟುಂಬದ ಪದ್ಧತಿಯಲ್ಲಿ, ವಿವಾಹ ಪದ್ಧತಿಯಲ್ಲಿ ವರದಕ್ಷಿಣೆಗೆ ಅವಕಾಶ ಇಲ್ಲ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಸಾಂಪ್ರದಾಯಿಕ ಹಿಂದೂ ವಿವಾಹದಲ್ಲಿ ವಧು ದಕ್ಷಿಣೆಯ ಪದ್ಧತಿ ಇತ್ತು. ಸಾಮಾನ್ಯವಾಗಿ ಹೆಣ್ಣಿಗೆ ಕನ್ಯಾ ಶುಲ್ಕ ಅಂತೇಳಿ ಒಂದು ನಿರ್ದಿಷ್ಟ ಶುಲ್ಕವನ್ನ ಸಂದಾಯ ಮಾಡಿ ಪುರುಷನು ಅಥವಾ ಗಂಡು ಹೆಣ್ಣು ಮಕ್ಕಳನ್ನ ವಿವಾಹ ಮಾಡಿಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಪದ್ಧತಿ ಇತ್ತು. ಆದ್ರೆ ಇವತ್ತು ಪ್ರಸ್ತುತ ಬದಲಾದಂತ ಕಾಲಘಟ್ಟದಲ್ಲಿ ಇವತ್ತು ವರದಕ್ಷಿಣಾ ಪದ್ಧತಿ ಇವತ್ತು ಒಂದು ಪಿಡುಗಾಗಿ ನಮ್ಮ ವ್ಯವಸ್ಥೆಯನ್ನ ಕಾಡ್ತಾ ಇದ್ದು, ಇವತ್ತು ಉದ್ಯೋಗಸ್ಥ ಗಂಡಿಗೆ ಅಥವಾ ಪುರುಷರಿಗೆ ಹೆಚ್ಚಿನ ಬೇಡಿಕೆ ಇದ್ದು, ಇವತ್ತು ಪೈಪೋಟಿಗೆ ಬಿದ್ದವರಂತೆ ಹೆಣ್ಣೆತ್ತಂತ ತಂದೆ ತಾಯಿಗಳು ಹೆಚ್ಚು ಹೆಚ್ಚು ವರದಕ್ಷಿಣೆಯನ್ನು ಕೊಟ್ಟು ಉದ್ಯೋಗಸ್ಥ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಗಂಡು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಲಕ್ಷ್ಯ ಪರಿಣಾಮವಾಗಿ ಇವತ್ತು ವರದಕ್ಷಿಣೆಯಂತ ಹೀನ ಪ್ರವೃತ್ತಿ ಹಿಂದೂ ವಿವಾಹದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಒಂದು ದೌರ್ಭಾಗ್ಯವೇ ಸರಿ ಅಂತೇಳಿ ಇಲ್ಲಿ ಸಮಾಜಶಾಸ್ತ್ರಜ್ಞರು ಗುರುತಿಸ್ತಾರೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ಹಿಂದೂ ವಿವಾಹ ಪದ್ಧತಿಯಲ್ಲಿನ ಒಂದು ವಿಧಿವಿಧಾನಗಳಲ್ಲಿ ಮಹತ್ತರವಾದಂತ ಬದಲಾವಣೆಗಳಾಗಿವೆ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ವಿವಾಹ ಅಂದ್ರೆ 8 ದಿನ 10 ದಿನ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದ್ವು. ಮದುವೆ ಅಂದ್ರೆ 8ರಿಂದ 10 ದಿನಗಳು ನಡೀತಾ ಇದ್ವು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ವಿವಾಹದ ಸಮಯ ಕಾಲ ಬಹಳ ಕಡಿಮೆ ಆಗಿದ್ದು 8 ನಿಮಿಷ, 8 ಗಂಟೆ. ಈ 8 ಗಂಟೆ 8 ನಿಮಿಷದಲ್ಲೇ ವಿವಾಹಗಳು ಮುಗಿದು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಬದಲಾವಣೆಗಳು ಇವತ್ತು ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಮತ್ತು ಕೆಲವೊಂದು ಆಚರಣೆಗಳು, ವಿವಾದ ಆಚರಣೆಗಳೇನಿತ್ತು, ಆಚರಣೆಗಳು ಕ್ರಮೇಣವಾಗಿ ಇವತ್ತು ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ವಿವಾಹಕ್ಕೆ ಸಂಬಂಧಿಸಿದಂತೆ ಬಹಳ ವಿಭಿನ್ನ ವೈಶಿಷ್ಟ್ಯಪೂರ್ಣವಾದಂತ ಆಚರಣೆಗಳಿದ್ರೆ ಇವತ್ತೇನಾಗಿದೆ, ಆಚರಣೆಗಳು ಬಹಳ ಸೀಮಿತವಾಗ್ತಾ ಇದೆ, ಕಡಿಮೆ ಆಗಿದೆ. ಯಾಕೆಂದ್ರೆ ಇವತ್ತು ಸಮಯದ ಹಿಂದೆ ಓಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈ ವೈವಾಹಿಕ ಆಚರಣೆಗಳು ಸಹ ಮಹತ್ತರವಾದಂತ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬೇಕಾಗ್ತದೆ. ಇದರ ಜೊತೆಗೆ ನಾವು ಇತ್ತೀಚಿನ ಬದಲಾವಣೆ ಬೆಳವಣಿಗೆ ಅಂದ್ರೆ ವಿವಾಹಕ್ಕೆ ಸಂಬಂಧಿಸಿದ್ರೆ ವಿವಾಹ ಎಂಬುದು ಕೇವಲ ಒಂದು ಕುಟುಂಬ, ಒಂದು ಸಮುದಾಯದ ನಡುವಿನ ಒಂದು ಆಚರಣೆ ಉಳಿದಿಲ್ಲ. ಇವತ್ತು ವಿವಾಹ ಎಂಬುದು ಪ್ರತಿಷ್ಠೆಯನ್ನ ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಬದಲಾವಣೆ ಆಗಿ ಇವತ್ತು ಕಾಣ ಸಿಗ್ತಾ ಇದ್ದು, ಯಾಕಂದ್ರೆ ಹೆಚ್ಚೆಚ್ಚು ಆಡಂಬರದ ವೈಭವದ ವಿವಾಹ ಇವತ್ತು ಜರುಗ್ತಾ ಇರೋದು. ಇವತ್ತು ವಿವಾಹ ಅಂದ್ರೆ 100 ಕೋಟಿ 500 ಕೋಟಿವರೆಗೆ ವಿವಾಹಗಳು ಇವತ್ತು ಆ ನಡೀತಾ ಇರೋದು ಒಂದು ದುರದೃಷ್ಟಕರವಾದಂತ ಸಂಗತಿ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ವಿವಾಹದ ಹೆಸರಿನಲ್ಲಿ ಇವತ್ತು ಏನಾಗ್ತದೆ, ದುಂದು ವೆಚ್ಚ, ಸ್ವೇಚ್ಛಾಚಾರಕ್ಕೆ ಒಂದು ಶ್ರೀಮಂತಿಕೆಯ ಪ್ರದರ್ಶನ ಇವತ್ತು ಆಗ್ತಾ ಇದ್ದು, ಎಲ್ಲೋ ಒಂದ್ ಕಡೆ ಆ ಒಂದು ಸಾಮಾಜಿಕ ಅಸಮಾನತೆಯ ಒಂದು ಆ ವ್ಯವಸ್ಥೆಯನ್ನ ಇವತ್ತು ನಾವು ನೋಡ್ಬೇಕಾದಂತ ಅನಿವಾರ್ಯತೆ, ದುಸ್ಥಿತಿಗೆ ನಮ್ಮ ಭಾರತೀಯ ಸಮಾಜ ಬಂದಿರತಕ್ಕಂಥದ್ದು ಒಂದು ದೌರ್ಭಾಗ್ಯ ಅಂತೇಳಿ ನಾವು ಗುರುತಿಸಬೇಕಾಗ್ತದೆ. ಒಟ್ಟಾರೆ ಇಷ್ಟು ಅಂಶಗಳನ್ನ ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದೇನೆ. ಇವೆಲ್ಲವೂ ಸಹ ಇತ್ತೀಚಿನ ವಿವಾಹಕ್ಕೆ ಸಂಬಂಧಿಸಿದಂತ ಮಹತ್ತರ ಬದಲಾವಣೆಗಳು ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಂಡು ಹೆಚ್ಚಿನ ವಿಷಯಗಳನ್ನ ಇದಕ್ಕೆ ಸಂಬಂಧಿಸಿದಂತೆ ನೀವು ಓದ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಕಡ್ಡಾಯವಾಗಿ ಇದು ಪರೀಕ್ಷೆಗೆ ಒಂದು ಪ್ರಶ್ನೆ ನಿಮಗೆ ಖಂಡಿತ ಬರ್ತಕ್ಕಂಥ ಪ್ರಶ್ನೆನೇ ಇರ್ತದೆ ಅನ್ನೋದನ್ನ ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಹಿಂದೂ ವಿವಾಹಕ್ಕೆ ಸಂಬಂಧಿಸಿದಂತೆ ಇಷ್ಟು ವಿಷಯಗಳು ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ.
ಇಂದು ಅವಿಭಕ್ತ ಕುಟುಂಬ ವ್ಯವಸ್ಥೆ ಮುಖ್ಯವಾಗಿ ಭಾರತೀಯ ಸಮಾಜದ ವಿಕಾಸದಲ್ಲಿ ಕುಟುಂಬವೆಂದರೆ ಅವಿಭಕ್ತ ಕುಟುಂಬವೇ ಆಗಿದೆ. ಯಾಕೆಂದ್ರೆ ಭಾರತದ ಸಾಮಾಜಿಕ ವ್ಯವಸ್ಥೆಯ ಆಧಾರ ಸ್ತಂಭದಂತೆ ಅವಿಭಕ್ತ ಕುಟುಂಬ ನಮಗೆ ಕಾಣಸಿಗ್ತದೆ. ಮುಖ್ಯವಾಗಿ ಒಂದು ಮಹೋನ್ನತವಾದಂತಹ ಭಾರತೀಯ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಅವಿಭಕ್ತ ಕುಟುಂಬದ ಪರಿಣಾಮ ಮತ್ತು ಪ್ರಭಾವಗಳು ಬಹಳಷ್ಟು ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಅವಿಭಕ್ತ ಕುಟುಂಬ ಮುಖ್ಯವಾಗಿ ಹಿಂದೂ ಮೌಲ್ಯಗಳು, ಮನೋಭಾವನೆಗಳನ್ನ ಇಂದಿಗೂ ಸಹ ಇವತ್ತಿಗೂ ಸಹ ಅದು ಸಂಪೋಷಣೆ ಮಾಡ್ಕೊಂಡು ಬಂದಿದ್ದು ಒಂದು ಒಂದು ನಿರ್ದಿಷ್ಟ ಸ್ವರೂಪದ ಸಮಾಜವಾಗಿ ಜಗತ್ತಿನಲ್ಲಿ ಹಿಂದೂ ವಿವಾಹ ಮತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆ ಕಾಣಸಿಗ್ತದೆ. ಹಾಗಾಗಿ ಅವಿಭಕ್ತ ಕುಟುಂಬ ಅಂದ್ರೆ ಏನು? ಅದರ ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋ ಮೂಲಕ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಆಧಾರ ಸ್ತಂಭವಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸಾಮಾನ್ಯವಾಗಿ ಸರಳವಾದ, ಸಾಮಾನ್ಯವಾದ ಅರ್ಥದಲ್ಲಿ ಅವಿಭಕ್ತ ಕುಟುಂಬ ಅಂದ್ರೆ ಅದನ್ನ ಕೂಡು ಕುಟುಂಬ ಎಂಬ ಅರ್ಥದಲ್ಲೂ ಸಹ ಕರೀಲಾಗ್ತದೆ. ಅ ಬಹಳಷ್ಟು ಸಂಖ್ಯೆಯ ಹಲವಾರು ತಲೆಮಾರಿನ ಜನರು ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತೇಳಿ ಕರೀತಾರೆ. ಹಾಗಾಗಿ ಇಷ್ಟು ಸಂಖ್ಯೆಯ ಜನರು ಪುರುಷ ಮತ್ತು ಸ್ತ್ರೀಯರನ್ನ ಒಳಗೊಂಡಂತೆ ಇಷ್ಟು ಸಂಖ್ಯೆಯ ಸದಸ್ಯರು ಒಂದೇ ಸೂರಿನಡಿ ವಾಸಿಸ್ತಕ್ಕಂಥ ಒಂದು ಲಕ್ಷಣ ಬೇರೆ ಸಮಾಜದಲ್ಲಿ ಎಲ್ಲೂ ಸಹ ಕಾಣ್ಲಿಕ್ಕೇನೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಹಿಂದೂ ಅವಿಭಕ್ತ ಕುಟುಂಬ ಮುಖ್ಯವಾಗಿ ಕೇವಲ ಇದೊಂದು ವಾಸದ ಸ್ಥಳವಾಗಿರದೆ ಒಂದು ಸಾಂಸ್ಕೃತಿಕ ಒಂದು ವ್ಯವಸ್ಥೆಯಾಗಿಯೂ ಸಹ ಅವಿಭಕ್ತ ಕುಟುಂಬ ಕಂಡು ಬರ್ತದೆ. ಯಾಕೆಂದ್ರೆ ಒಂದೊಂದು ಅವಿಭಕ್ತ ಕುಟುಂಬ ಒಂದೊಂದು ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನ ಬಹಳ ಹಿಂದಿನಿಂದಲೂ ಪೋಷಣೆ ಮಾಡ್ಕೊಂಡು ಬಂದಿದೆ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಯಾಕಂದ್ರೆ ಇಂತಹ ಮಹೋನ್ನತವಾದಂತಹ ಭಾರತೀಯ ಸಂಸ್ಕೃತಿ ನಿರ್ಮಾಣ ಆಗಲಿಕ್ಕೆ ಹಿಂದೂ ಅವಿಭಕ್ತ ಕುಟುಂಬದ ಕೊಡುಗೆ ಅಪಾರವಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಾವು ಅವಿಭಕ್ತ ಕುಟುಂಬ ಅಂದ್ರೇನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸರಳವಾದ ಸಾಮಾನ್ಯವಾದ ಅರ್ಥದಲ್ಲಿ ಅವಿಭಕ್ತ ಕುಟುಂಬ ಅಂದ್ರೆ ನಾನು ಈಗಾಗಲೇ ಹೇಳಿದೆ, ಅವಿಭಕ್ತ ಕುಟುಂಬ ಅಂದ್ರೆ ಒಂದು ಒಂದೇ ಸೂರಿನಡಿ ಅಪಾರ ಅಥವಾ ಹೆಚ್ಚಿನ ಸಂಖ್ಯೆಯ ತಲೆಮಾರಿನ ಜನರು ವಾಸಿಸ್ತಾ ಇರ್ತಕ್ಕಂತಹ ಒಂದು ಸಮೂಹವನ್ನು ನಾವು ಅವಿಭಕ್ತ ಕುಟುಂಬ ಎಂಬ ಅರ್ಥದಲ್ಲಿ ಅರ್ಥೈಸಬೇಕಾಗ್ತದೆ. ಅವಿಭಕ್ತ ಕುಟುಂಬ ನಾವು ಈಗಾಗಲೇ ವಿಶ್ಲೇಷಣೆ ಮಾಡಿದಂತೆ ಒಂದೇ ಸೂರಿನಡಿಯಲ್ಲಿ ವಾಸಿಸುತ್ತಾ, ಒಂದೇ ಒಲೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುತ್ತಾ, ಒಂದೇ ಧಾರ್ಮಿಕ ಆಚಾರ ವಿಚಾರ ಪದ್ಧತಿಗಳಲ್ಲಿ ಒಟ್ಟುಗೂಡಿ ಬರ್ತಾ ಇರತಕ್ಕಂತಹ ಒಂದು ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬ ಅಲ್ಲಿ ಕರಿತೇವೆ. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಇತ್ತೀಚಿನ ದಿನಗಳಲ್ಲಿ ದೈನಂದಿನ ಕಾರ್ಯಚಟುವಟಿಕೆಗಳು ಅಥವಾ ಸ್ವರೂಪ ಕಡಿಮೆ ಆಗ್ತಾ ಇದ್ದು ಇಂದಿನ ಸನ್ನಿವೇಶದಲ್ಲಿ ಅವಿಭಕ್ತ ಕುಟುಂಬ ಗಾತ್ರ, ಸಂಖ್ಯೆ, ರಚನೆ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಅವಿಭಕ್ತ ಕುಟುಂಬವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕೆಲವೊಂದು ವ್ಯಾಖ್ಯಾನಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ವ್ಯಾಖ್ಯಾನಗಳಲ್ಲಿ ಮೊದಲನೇದಾಗಿ ಡಾಕ್ಟರ್ ಚಂದ್ರಶೇಖರನ್ ಅವರವರು ಅವಿಭಕ್ತ ಕುಟುಂಬದ ವ್ಯಾಖ್ಯಾನವನ್ನ ಬಹಳ ಸರಳವಾಗಿ ವಿವರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅವ್ರ ಪ್ರಕಾರ ಉತ್ಪಾದನೆಯ ಸಾಧನಗಳ ಸಾಮಾನ್ಯ ಒಡೆತನ ಮತ್ತು ಶ್ರಮದ ಫಲದ ಸಾಮಾನ್ಯ ಅನುಭೋಗವನ್ನ ಹೊಂದಿರತಕ್ಕಂಥ ಕುಟುಂಬವೇ ಅವಿಭಕ್ತ ಕುಟುಂಬ ಅಂತೇಳಿ ಕರೀಲಾಗ್ತದೆ. ಉತ್ಪಾದನಾ ಸಾಧನಗಳು ಅಂದ್ರೆ ಅವತ್ತೇನಾಗಿತ್ತು ಅಂದ್ರೆ ಕೃಷಿಯೇ ಉತ್ಪಾದನಾ ಸಾಧನವಾಗಿತ್ತು. ಕೃಷಿ ಚಟುವಟಿಕೆಗಳ ಮೇಲೆ ಅಥವಾ ಕೃಷಿ ಭೂಮಿ ಮೇಲೆ ಸಾಮೂಹಿಕವಾದಂತಹ ಒಡೆತನ ಇತ್ತು ಮತ್ತು ಎಲ್ಲರೂ ಸಹ ಸೇರಿ ದುಡಿತಾ ಇದ್ರು ಕೃಷಿಯಲ್ಲಿ ಮತ್ತು ಅದರಲ್ಲಿ ಬರ್ತಕ್ಕಂಥ ಫಲ ಏನಿತ್ತು ಎಲ್ಲರೂ ಸಾಮಾನ್ಯವಾಗಿ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತೇಳಿ ಡಾಕ್ಟರ್ ಚಂದ್ರಶೇಖರ್ ಅವರು ಕರೀತಾರೆ. ಇನ್ನ ಬಹಳ ವಿಸ್ತೃತವಾದಂತಹ ವ್ಯಾಖ್ಯಾನ ಡಾಕ್ಟರ್ ಐರಾವತಿ ಕರ್ವೆ ಅವರಿಂದ ನೀಡಲ್ಪಟ್ಟಿದ್ದು, ಅವ್ರ ಪ್ರಕಾರ ಅವಿಭಕ್ತ ಕುಟುಂಬ ಒಂದು ಸಾಮಾನ್ಯ ರಕ್ತ ಸಂಬಂಧಿಗಳ ಸಮೂಹವು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಒಲೆಯಲ್ಲಿ ತಯಾರಿಸಿದ ಆಹಾರವನ್ನ ಸೇವಿಸುತ್ತಾ ಆಸ್ತಿಯ ಮೇಲೆ ಸಾಮಾನ್ಯವಾದವನ ಒಡೆತನವನ್ನು ಹೊಂದಿದ್ದು ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುತ್ತಾ ಬರುವಂತಿದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತೇಳಿ ಕರಿಬಹುದಾಗಿದೆ ಎಂಬುದು ಅವರ ವ್ಯಾಖ್ಯಾನ. ಇವ್ರ ವ್ಯಾಖ್ಯಾನದಲ್ಲಿ ನಾವು 3 ಲಕ್ಷಣಗಳನ್ನು ನಾವು ಗುರುತಿಸಬಹುದಾಗಿದೆ. ಮೊದಲನೇದಾಗಿ ಅವಿಭಕ್ತ ಕುಟುಂಬ ಒಂದು ಸಾಮಾನ್ಯ ರಕ್ತ ಸಂಬಂಧಿಗಳ ಸಮೂಹವಾಗಿದೆ. ಸಾಮಾನ್ಯ ರಕ್ತ ಸಂಬಂಧಿಗಳ ಸಮೂಹವಾಗಿದೆ. ಸಾಮಾನ್ಯ ರಕ್ತ ಸಂಬಂಧಿಗಳ ಸಮೂಹವಾಗಿದೆ. ಎರಡನೇದಾಗಿ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಡಾಕ್ಟರ್ ಐರಾವತಿ ಕರ್ವೆ ಅವರ ಪ್ರಕಾರ
ಇದೊಂದು ಸಾಮಾನ್ಯ ರಕ್ತ ಸಂಬಂಧಿಗಳ ಸಮೂಹವಾಗಿದ್ದು, ಎರಡನೇದಾಗಿ ಒಂದೇ ಒಲೆಯಲ್ಲಿ ಬೇಯಿಸಿದ ಆಹಾರವನ್ನ ಸಾಮೂಹಿಕವಾಗಿ ಸೇವಿಸ್ತಕ್ಕಂಥ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಅವಿಭಕ್ತ ಕುಟುಂಬ ಅಂದ್ರೆ ಒಂದು ಸಾಮಾನ್ಯ ರಕ್ತ ಸಂಬಂಧಿಗಳ ಸಮೂಹ ಆಗಿದ್ದು, ಒಂದೇ ಸೂರಿನಡಿ ವಾಸಿಸುತ್ತಾ ಒಂದೇ ಒಲೆಯಲ್ಲಿ ತಯಾರಿಸಿದ ಆಹಾರವನ್ನು ಸಾಮೂಹಿಕ ಸಂಬಂಧ ಅಂದ್ರೆ ಸಾಮೂಹಿಕ ಒಡೆತನವಿದ್ದು, ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಕರ್ತವ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಂಡಂತಹ ಲಕ್ಷಣವನ್ನ ಒಳಗೊಂಡಿದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತೇಳಿ ನಾವು ಕರಿಬಹುದಾಗಿದೆ. ಈ ಮೇಲಿನ ವ್ಯಾಖ್ಯಾನಗಳ ಜೊತೆಗೆ ನಾವು ಅವಿಭಕ್ತ ಕುಟುಂಬವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವಿಭಕ್ತ ಕುಟುಂಬದ ಕೆಲವೊಂದು ಸಾಮಾನ್ಯ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಬಹಳ ಸ್ಪಷ್ಟವಾಗಿ ಅವಿಭಕ್ತ ಕುಟುಂಬವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇರ್ತದೆ. ಅವಿಭಕ್ತ ಕುಟುಂಬ ಅಂದ್ರೇನು, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಎಂಬ ಪ್ರಶ್ನೆ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಲಕ್ಷಣಗಳಲ್ಲಿ ಮೊದಲನೇದಾಗಿ ಪೀಳಿಗೆಗಳ ಸಮಾವೇಶ. ಅವಿಭಕ್ತ ಕುಟುಂಬ ಕನಿಷ್ಠ 3 ಪೀಳಿಗೆಗಳ ಸಮಾಗಮ ಆಗಿರ್ತದೆ. ತಂದೆ ತಾಯಿ, ಮಗ, ಮಕ್ಕಳು, ಮೊಮ್ಮಕ್ಕಳು, ಹೀಗೆ 3ಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರು ಒಂದೇ ಸೂರಿನಡಿ ವಾಸ ಮಾಡ್ತಾರೆ. ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜ, ಅಜ್ಜಿ, ಹೀಗೆ ಈ ತರ ಸಾಮಾನ್ಯ ರಕ್ತ ಸಂಬಂಧಿಗಳು ಒಂದೇ ಕುಟುಂಬದಲ್ಲಿ ವಾಸಿಸ್ತಾ ಇರ್ತಾರೆ ಅಥವಾ ನೆಲೆಸಿಸ್ತಾ ಇರ್ತಾರೆ. ಇವರೆಲ್ಲರೂ ಸಹ ಸಾಮಾನ್ಯ ರಕ್ತ ಸಂಬಂಧಿಗಳು ಆಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇವತ್ತಿಗೂ ಸಹ ಅವಿಭಕ್ತ ಕುಟುಂಬದಲ್ಲಿ 100ಕ್ಕಿಂತಲೂ ಹೆಚ್ಚಿನ ಸದಸ್ಯರು ಒಂದೇ ಮನೆಯಲ್ಲಿ ವಾಸಿಸ್ತಕ್ಕಂಥ ಉದಾಹರಣೆಗಳಿದೆ ಅನ್ನೋದು ನೀವು ಗಮನಿಸಬೇಕಾಗ್ತದೆ. ಉದಾಹರಣೆಗೆ ಧಾರವಾಡ ಜಿಲ್ಲೆಯಲ್ಲಿ ನರಸಿಂಗರಾವ್ ಎಂಬವರ ಕುಟುಂಬದಲ್ಲಿ ಇವತ್ತಿಗೂ ಸಹ 104 ಜನ ಸದಸ್ಯರು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಎಂಬುದೊಂದು ಜ್ವಲಂತ ನಿದರ್ಶನ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಇದು ಮೊದಲನೇದಾಗಿ. ಇನ್ನು ಎರಡನೇ ಲಕ್ಷಣ ಸಾಮಾನ್ಯ ನೆಲೆ ಅಥವಾ ವಾಸಸ್ಥಳ. ಸಾಮಾನ್ಯ ನೆಲೆ ಅಥವಾ ವಾಸಸ್ಥಳ. ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಸಂಖ್ಯೆಯ ಸದಸ್ಯರು ಇದ್ದಾಗ್ಯೂ ಸಹ, ನಾನು ಈಗಾಗಲೇ ಹೇಳಿದೆ 100ಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಸದಸ್ಯರು ಇರ್ತಕ್ಕಂಥ ಉದಾಹರಣೆ ಇರುವಾಗ, ಅಷ್ಟೂ ಜನ ಸದಸ್ಯರು ಅಥವಾ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಒಂದೇ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಆ ಸದಸ್ಯರು ಬಹುತೇಕ ಚಟುವಟಿಕೆಗಳು ಆ ಮನೆಯಲ್ಲೇ ನಡೀತಾ ಇರ್ತದೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳ ಪರಿಣಾಮವಾಗಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಉದ್ಯೋಗಗಳಿದ್ದಾಗ್ಯೂ ಸಹ ಅವರು ಕುಟುಂಬದ ಪ್ರಮುಖ ಕಾರ್ಯಗಳಲ್ಲಿ ಇವತ್ತಿಗೂ ಸಹ ಸಾಮೂಹಿಕವಾಗಿ ಅವರು ಪಾಲ್ಗೊಳ್ತಾ ಇರ್ತಾರೆ ಅನ್ನೋದನ್ನ ನಾವು ಗಮನಿಸಿದಾಗ, ಈ ಅವಿಭಕ್ತ ಕುಟುಂಬವನ್ನ ಹೆನ್ರಿ ಮೇನ್ ಎಂಬ ಪಾಶ್ಚಾತ್ಯ ತಜ್ಞ ಇದನ್ನ ಮಹಾಮನೆ ಅಥವಾ ಬೃಹತ್ ಮನೆ ಅಂತೇಳಿ ಕರೆಯೋದ್ರಲ್ಲಿ ಒಂದು ವಿಶೇಷತೆ ಏನಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಇದು ಎರಡನೇ ಲಕ್ಷಣ. ಇನ್ನು ಮೂರನೇದಾಗಿ ಸಾಮಾನ್ಯ ಒಲೆ ಅಥವಾ ಅಡಿಗೆ ಮನೆ. ಇಷ್ಟು ಸಂಖ್ಯೆಯ ಸದಸ್ಯರಿರ್ತಕ್ಕಂಥ ಅವಿಭಕ್ತ ಕುಟುಂಬದ ಎಲ್ಲ ಸದಸ್ಯರಿಗೆ ದೈನಂದಿನ ಊಟೋಪಚಾರಕ್ಕೆ ಸಂಬಂಧಿಸಿದಂತೆ ಒಂದೇ ಒಲೆಯಲ್ಲಿ ತಯಾರಿಸಿರ್ತಕ್ಕಂಥ ಅಡಿಗೆನ ಎಲ್ಲರೂ ಸಾಮೂಹಿಕವಾಗಿ ಸೇವನೆ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಅಡಿಗೆ ಮನೆಯ ಉಸ್ತುವಾರಿಯನ್ನ ಕುಟುಂಬದ ಹಿರಿಯ ಸ್ತ್ರೀ ಸದಸ್ಯೆ ನೋಡ್ಕೊಳ್ತಾ ಇದ್ರೆ, ಅವರ ನೇತೃತ್ವದಲ್ಲಿ ಕಿರಿಯ ಸದಸ್ಯರು ಆಹಾರವನ್ನ ತಯಾರು ಮಾಡ್ತಕ್ಕಂಥ ಒಂದು ಲಕ್ಷಣ ಸ್ವಾಭಾವಿಕವಾಗಿ ಕಂಡು ಬರ್ತದೆ. ಇದು ಮೂರನೇ ಲಕ್ಷಣ. ಇನ್ನು ನಾಲ್ಕನೇದಾಗಿ ಅವಿಭಕ್ತ ಕುಟುಂಬದ ಮತ್ತೊಂದು ಪ್ರಧಾನವಾದಂಥ ಲಕ್ಷಣ ಅಂದ್ರೆ ಸಾಮಾನ್ಯ ಪೂಜಾ ಪದ್ಧತಿ. ಅವಿಭಕ್ತ ಕುಟುಂಬ ಹಿಂದೂ ಧರ್ಮದೊಂದಿಗೆ ಆಳವಾಗಿ ಬೇರಿದ್ದು ಇವತ್ತಿಗೂ ಸಹ ಹಲವಾರು ಧಾರ್ಮಿಕ ಕ್ರಿಯಾವಿಧಿಗಳು, ಸಮಾರಂಭಗಳು ಪ್ರತಿಯೊಂದು ಅವಿಭಕ್ತ ಕುಟುಂಬದಲ್ಲಿ ಕಂಡು ಬರ್ತದೆ. ಸಾಮಾನ್ಯವಾಗಿ ಇವತ್ತು ಅವಿಭಕ್ತ ಕುಟುಂಬ ಸನಾತನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಧಾರ್ಮಿಕ ಕ್ರಿಯಾವಿಧಿಗಳನ್ನ, ಆಚರಣೆಗಳನ್ನ ಇವತ್ತಿಗೂ ಸಹ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬರ್ತದೆ ಅನ್ನೋದನ್ನ ಇವತ್ತಿಗೂ ಸಹ ಗಮನಿಸಬಹುದಾಗಿದೆ. ಇವತ್ತಿಗೂ ಸಹ ಪ್ರತಿಯೊಂದು ಅವಿಭಕ್ತ ಕುಟುಂಬ ಒಂದೊಂದು ಕುಲ ದೇವತೆಯನ್ನ ಪೂಜೆ ಮಾಡ್ಕೊಂಡು ಬಂದಿದ್ದು, ವರ್ಷಕ್ಕೊಮ್ಮೆ ಪಿತೃಪೂಜೆಯನ್ನ ಕೈಗೊಂಡು ಇಡೀ ಕುಟುಂಬದ ಎಲ್ಲ ಸದಸ್ಯರು ಸಾಮೂಹಿಕವಾಗಿ ಒಂದ್ ಕಡೆ ಸೇರಿ ಇವತ್ತಿಗೂ ಸಹ ಅವರೆಲ್ಲರೂ ಸಹ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಕ್ಕಂಥ ಧಾರ್ಮಿಕ ಹೊಣೆಗಾರಿಕೆಗಳನ್ನ, ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರೋದನ್ನ ನಾವು ಇವತ್ತು ಗಮನಿಸಬಹುದಾಗಿದೆ. ಇದು ಮತ್ತೊಂದು ಪ್ರಧಾನವಾದಂತ ಲಕ್ಷಣ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಧಾರ್ಮಿಕ ಕಾರ್ಯಗಳು ಅಥವಾ ಹೊಣೆಗಾರಿಕೆಗಳು ಅಂತೇಳಿ ಆದಾಗ ಈ ಲಕ್ಷಣ ಬಹಳ ಮುಖ್ಯವಾಗ್ತದೆ. ಇನ್ನ ಮತ್ತೊಂದು ಲಕ್ಷಣ ಸಾಮಾನ್ಯವಾದಂತ ಆಸ್ತಿ.
ಅವಿಭಕ್ತ ಕುಟುಂಬವನ್ನ ಕೂಡು ಕೂಡು ಬಂಡವಾಳ ಸಂಸ್ಥೆಗೆ ಹೋಲಿಸ್ತಾರೆ ಸಮಾಜಶಾಸ್ತ್ರಜ್ಞರು. ಕೂಡು ಬಂಡವಾಳ ಸಂಸ್ಥೆ ಅಥವಾ ಸಹಕಾರಿ ಸಂಘವಿದ್ದಂತೆ ಅಂತೇಳಿ ಸಮಾಜಶಾಸ್ತ್ರಜ್ಞರು ಹೋಲಿಸ್ತಾರೆ. ಮುಖ್ಯವಾಗಿ ಈ ಕುಟುಂಬದ ಚರ, ಸ್ಥಿರ ಆಸ್ತಿ ಎಲ್ಲವೂ ಸಹ ಅದರ ಎಲ್ಲ ಸದಸ್ಯರಿಗೆ ಸೇರಿದಂತ ಸಾಮೂಹಿಕ ಆಸ್ತಿಯಂತೆ ಇರ್ತದೆ. ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದಂತ ಆಸ್ತಿ ಅಲ್ಲ. ಕುಟುಂಬದ ಸರ್ವ ಸದಸ್ಯರಿಗೂ ಸೇರಿದಂತ ಆಸ್ತಿಯಾಗಿರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆ ಕುಟುಂಬದ ಎಲ್ಲ ಆಸ್ತಿಯನ್ನ, ಅದರ ಉಸ್ತುವಾರಿಯನ್ನ ಆ ಕುಟುಂಬದ ಹಿರಿಯ ಸದಸ್ಯ ಏನಿರ್ತಾನೆ ಅದನ್ನ ಉಸ್ತುವಾರಿಯನ್ನ ನೋಡ್ಕೊಳ್ತಾರೆ, ಮೇಲ್ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ. ಅವನನ್ನ ಕರ್ತ ಅಂತೇಳಿ ಕರೀಲಾಗ್ತದೆ. ಆ ಕುಟುಂಬದ ಹಿರಿಯ ಸದಸ್ಯನನ್ನ ಕರೀಲಾಗ್ತದೆ. ಒಂದು ರೀತಿಯ ಧರ್ಮದರ್ಶಿಯಂತೆ ಅವನು ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾನೆ. ಇದು 5ನೇ ಪ್ರಧಾನವಾದಂತ ಲಕ್ಷಣ. ಇನ್ನ 6ನೇದಾಗಿ ಅಧಿಕಾರದ ಚಲಾವಣೆ ಅಥವಾ ಕರ್ತನ ಅಧಿಕಾರ. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದಲ್ಲಿ ಇವತ್ತಿಗೂ ಸಹ ಕರ್ತನ ಅಧಿಕಾರ ಒಂದು ಪ್ರಶ್ನಾತೀತವಾದಂತಹ ಅಧಿಕಾರವಾಗಿರ್ತದೆ. ಸಾಮಾನ್ಯವಾಗಿ ಕರ್ತನೆಂದು ಕರಿತಕ್ಕಂಥ ವ್ಯಕ್ತಿ ಕುಟುಂಬದ ಎಲ್ಲ ಪ್ರಮುಖ ನಿರ್ಧಾರಗಳನ್ನ, ತೀರ್ಮಾನಗಳನ್ನ ಕೈಗೊಳ್ತಕ್ಕಂತಹ ಲಕ್ಷಣ ಇವತ್ತಿಗೂ ಸಹ ಕಂಡು ಬರ್ತದೆ. ಇವತ್ತಿಗೂ ಸಹ ಅವಿಭಕ್ತ ಕುಟುಂಬದಲ್ಲಿ ಆ ಕರ್ತ ಪ್ರಶ್ನಾತೀತನಾದಂಥ ವ್ಯಕ್ತಿಯಾಗಿ ಕಂಡು ಬರ್ತಾನೆ. ಅವನ ಆದೇಶಗಳನ್ನ, ಆಜ್ಞೆಗಳನ್ನ, ಮಾತುಗಳನ್ನ ಯಾರೂ ಸಹ ಧಿಕ್ಕರಿಸಿ ನಡೀತಕ್ಕಂತಹ ಉದಾಹರಣೆಗಳು ಬಹಳಷ್ಟು ಕಡಿಮೆ ಇರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಕರ್ತನ ಅಧಿಕಾರ ಅಂತೇಳಿ ಬಂದಾಗ ಅವನು ಪ್ರಶ್ನಾತೀತನಾದಂತಹ ವ್ಯಕ್ತಿಯಾಗಿ ಕಂಡು ಬಂದಿದ್ದು ಕುಟುಂಬದ ಸಮಸ್ತ ಆಸ್ತಿಯ ನಿರ್ವಹಣೆಯ ದೃಷ್ಟಿಯಿಂದ ಕುಟುಂಬದ ಆಸ್ತಿಯ ನಿರ್ವಹಣೆಯ ದೃಷ್ಟಿಯಿಂದ ಅವಿಭಕ್ತ ಕುಟುಂಬ ಅವನ ಅಧಿಕಾರವನ್ನ ಇವತ್ತಿಗೂ ಸಹ ಒಪ್ಕೊಳ್ತದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು 6ನೇ ಲಕ್ಷಣ. ಮುಂದಿನ ಲಕ್ಷಣ ಪೂರ್ವ ನಿರ್ಧರಿತ ಅಥವಾ ಪೂರ್ವ ವ್ಯವಸ್ಥಿತ ವಿವಾಹ ನಾವು ಕಾಣ್ತೇವೆ. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಕುಟುಂಬದ ಕಿರಿಯರ ವಿವಾಹಗಳನ್ನ ವ್ಯವಸ್ಥೆ ಮಾಡುವ ಹೊಣೆಗಾರಿಕೆಯನ್ನ ಹೊಂದಿರ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಯುವಕ ಯುವತಿಯರಿಗೆ ತಮ್ಮ ಬಾಳ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ವಾತಂತ್ರ್ಯ ಇರೋದಿಲ್ಲ. ಸಾಮಾನ್ಯವಾಗಿ ಕುಟುಂಬದ ಹಿರಿಯರು ವಿವಾಹ ಯೋಗ್ಯ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳನ್ನ ಸಾಮೂಹಿಕವಾಗಿ ಮದುವೆ ಮಾಡ್ತಕ್ಕಂಥ, ವಿವಾಹ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಲಕ್ಷಣ ಅಂದ್ರೆ ಅತಿ ಸಂತಾನ. ಇವತ್ತಿಗೂ ಸಹ ಅವಿಭಕ್ತ ಕುಟುಂಬಗಳು ಸಾಂಪ್ರದಾಯಿಕ ಹಿಂದೂ ಮೌಲ್ಯಗಳನ್ನ, ಸಂಪ್ರದಾಯಗಳನ್ನ, ನಂಬಿಕೆಗಳನ್ನ ಆಧರಿಸಿರೋದ್ರಿಂದ ಸಾಮಾನ್ಯವಾಗಿ ಈ ಪುತ್ರ ಸಂತಾನ ಅಥವಾ ಪಿತೃ ಸಂತಾನವನ್ನು ನಾವು ಕಾಣ್ತೇವೆ. ಅಂದ್ರೆ ಗಂಡು ಮಕ್ಕಳ ಒಂದು ಅಗತ್ಯತೆಯನ್ನ, ಅನಿವಾರ್ಯತೆಯನ್ನ ಇವತ್ತಿಗೂ ಸಹ ಅವಿಭಕ್ತ ಕುಟುಂಬಗಳು ಇವತ್ತು ಮುನ್ನಡೆಸ್ಕೊಂಡು ಬರ್ತಾ ಇರೋ ಕಾರಣಕ್ಕಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿನ ಅವಿಭಕ್ತ ಕುಟುಂಬದ ಸದಸ್ಯರು ಹೆಚ್ಚು ಮಕ್ಕಳನ್ನ ಪಡಿತಕ್ಕಂಥ ಒಂದು ಸಾಧ್ಯತೆ, ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗಿದೆ. ಕಾರಣಕ್ಕಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಸದಸ್ಯರ ಸಂಖ್ಯೆ ಹೆಚ್ಚಿರೋದ್ರಿಂದ ಮತ್ತು ಮಕ್ಕಳ ಸಾಮಾಜೀಕರಣಕ್ಕೆ ಸಂಬಂಧಿಸಿದ ಅವರ ಜವಾಬ್ದಾರಿ ಆ ಕುಟುಂಬದ ಸದಸ್ಯರು ಇಲ್ಲದ ಕಾರಣ ಅತಿ ಹೆಚ್ಚು ಮಕ್ಕಳನ್ನ ಪಡ್ಕೊಳ್ತಕ್ಕಂಥ ಲಕ್ಷಣ, ಸಾಧ್ಯತೆಗಳು ನಮಗೆ ವ್ಯಾಪಕವಾಗಿ ಕಂಡು ಬರ್ತದೆ. ಇನ್ನ ಮುಂದಿನ ಇತ್ತು ಮುಖ್ಯವಾಗಿ ಆರ್ಥಿಕ, ಶೈಕ್ಷಣಿಕ, ಮನರಂಜನೆ, ಕ್ರೀಡೆ, ಹೀಗೆ ಎಲ್ಲಾ ಲಕ್ಷಣಗಳಲ್ಲಿಯೂ ಸಹ ಸ್ವಯಂ ಪರಿಪೂರ್ಣತೆಯನ್ನ ಹೊಂದಿರ್ತಕ್ಕಂಥ ಲಕ್ಷಣ ಪಾರಂಪರಿಕವಾಗಿ ಕಂಡು ಬರ್ತದೆ. ಇದರ ಜೊತೆಗೆ ಕೊನೆಯದಾಗಿ ಪರಸ್ಪರ ಹಕ್ಕು ಮತ್ತು ಹೊಣೆಗಾರಿಕೆಗಳು. ಕುಟುಂಬದ ಪ್ರತಿಯೊಬ್ಬ ಸದಸ್ಯ ಏನ್ ಮಾಡ್ತಾ ಇದ್ರು, ತಮ್ಮ ಪಾತ್ರ, ತಮ್ಮ ಅನುಭವ, ತಮ್ಮ ಜ್ಞಾನ ಇವುಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಹೊಣೆಗಾರಿಕೆಗಳನ್ನ, ಜವಾಬ್ದಾರಿಗಳನ್ನ, ಹಕ್ಕುಗಳನ್ನ ಹೊಂದಿಕೊಂಡು ಅದಕ್ಕೆ ಅನುಗುಣವಾಗಿ ಅವರೆಲ್ಲರೂ ಸಹ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಲಕ್ಷಣವನ್ನು ನಾವು ಗಮನಿಸಿದಾಗ ಈ ಮೇಲಿನ ಲಕ್ಷಣಗಳು ಅವಿಭಕ್ತ ಕುಟುಂಬದ ಪ್ರಧಾನವಾದಂಥ ಲಕ್ಷಣಗಳು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ನೀವು ಇಷ್ಟು ಲಕ್ಷಣಗಳನ್ನ ನೀವು ಕಲಿಯುವ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಅವಿಭಕ್ತ ಕುಟುಂಬ ನಮ್ಮ ಭಾರತೀಯ ಸಮಾಜದ ಆಧಾರ ಸ್ತಂಭವಾಗಿದ್ದು ತಿಳುವಳಿಕೆ ಮತ್ತು ಪರೀಕ್ಷಾ ದೃಷ್ಟಿಯಿಂದಲೂ
ಬಹಳ ಮುಖ್ಯವಾಗಿದ್ದು. ನೀವು ಹೆಚ್ಚಿನ ವಿಷಯಗಳನ್ನ ಇದಕ್ಕೆ ಹೊಂದ್ಕೊಂಡಂತ ಪುಸ್ತಕಗಳನ್ನ ನೀವು ಓದಿ ಕಲಿಯೋ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಕ್ತಾಯಗೊಳಿಸ್ತೀನಿ.